Hi everyone, welcome to my YouTube classes. In today's class, we are going to learn about the pedagogy of language development. ನನ್ನೆಲ್ಲ ಕರ್ನಾಟಕದ ಟಿ ಪರೀಕ್ಷಾರ್ಥಿಗಳೇ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಪೆಡಗಾಗಿ ಆಫ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಡೆವಲಪ್ಮೆಂಟ್ ಕುರಿತು ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋಣ. ಇದೇ ಮಾಹಿತಿಯನ್ನು ನಾನು ನನ್ನ ಪ್ರೀವಿಯಸ್ ವಿಡಿಯೋನಲ್ಲಿ ಕೂಡ ಮಾಡಿದ್ದೆ. ಅದರ ಕಂಟಿನ್ಯೂಡ್ ಪಾರ್ಟ್, ಮುಂದುವರಿದ ಒಂದು ಟಾಪಿಕನ್ನು ಈ ಒಂದು ವಿಡಿಯೋದಲ್ಲಿ ನಾವು ಅಧ್ಯಯನ ಮಾಡೋಣ. ಲೆಟ್ಸ್ ಲುಕ್ ಎಟ್ ದ ಟಾಪಿಕ್ ದೆನ್. ಡಿಫರೆನ್ಸ್ ಬಿಟ್ವೀನ್ ಎ ಮದರ್ ಟಂಗ್ ಆ್ಯಂಡ್ ಎ ಫಾರಿನ್ ಲ್ಯಾಂಗ್ವೇಜ್. ಇಲ್ಲಿ ಮಾತೃಭಾಷೆ ಮತ್ತು ಫಾರಿನ್ ಲ್ಯಾಂಗ್ವೇಜ್ ಮಧ್ಯೆ ಯಾವ್ಯಾವ ವ್ಯತ್ಯಾಸಗಳನ್ನು ಕಾಣ್ತೀವಿ ಅಂತಂದರೆ, ಮದರ್ ಟಂಗ್, ಈ ಮಾತೃಭಾಷೆಯನ್ನು ನಾವು ಪ್ರಥಮ ಭಾಷೆಯಾಗಿ ಅಧ್ಯಯನ ಮಾಡ್ತೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಈ ಫಾರಿನ್ ಲ್ಯಾಂಗ್ವೇಜ್ ಅನ್ನು ಕೂಡ ನಾವು ಫಸ್ಟ್ ಲ್ಯಾಂಗ್ವೇಜ್ ಆ್ಯಸ್ ವೆಲ್ ಆಸ್ ಸೆಕೆಂಡ್ ಲ್ಯಾಂಗ್ವೇಜ್ ಕೂಡ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಈಗ ಮೊಟ್ಟ ಮೊದಲಾಗಿ ಈ ಕನ್ನಡ ಮಾಧ್ಯಮ ಅಥವಾ ಮದರ್ ಟಂಗಲ್ಲಿ ನಾವು ಅಧ್ಯಯನ ಮಾಡ್ತಾ ಇದ್ದರೆ ಆ ಮದರ್ ಟಂಗನ್ನು ಫಸ್ಟ್ ಲ್ಯಾಂಗ್ವೇಜ್ ಆಗಿ ಆಯ್ಕೆ ಮಾಡ್ಕೊತೀವಿ. ಆ್ಯಂಡ್ ಅದರ್ ಲ್ಯಾಂಗ್ವೇಜಸ್ ವಿ ಸ್ಟಡಿ ಇಟ್ ಆಸ್ ಸೆಕೆಂಡ್ ಥರ್ಡ್ ಲ್ಯಾಂಗ್ವೇಜ್. ಸೆಕೆಂಡ್ ಪಾಯಿಂಟ್ ಈಸ್, ಇಲ್ಲಿ ನ್ಯಾಚುರಲ್ ಲರ್ನಿಂಗ್ ಇರುತ್ತೆ. ಮದರ್ ಟಂಗಲ್ಲಿ ನ್ಯಾಚುರಲ್ ಲರ್ನಿಂಗನ್ನು ಮಾಡ್ತೀವಿ. ಇಲ್ಲಿ ಕ್ರಿಯೇಟೆಡ್ ಅಟ್ಮಾಸ್ಫಿಯರ್ ಇರ್ತದೆ. ಹೇಗೆ ನಾವು ನಮ್ಮ ಕನ್ನಡವನ್ನು ಮಾತೃಭಾಷೆಯನ್ನು ಎಷ್ಟು ಫ್ಲೂಯೆಂಟಾಗಿ ಮಾತಾಡ್ತೀವಿ, ಅದೇ ರೀತಿ ಫಾರಿನ್ ಲ್ಯಾಂಗ್ವೇಜ್ ಆಗಿರ್ಬೋದು, ಇಂಗ್ಲೀಷ್ ಎಸ್ಪೆಷಲಿ ಇನ್ ಇಂಡಿಯಾ, ಅದನ್ನಷ್ಟು ನಾವು ನ್ಯಾಚುರಲ್ ಆಗಿ ಮಾತಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ವೈ? ಬಿಕಾಸ್ ವಿ ಆರ್ ನಾಟ್ ಎಕ್ಸ್ಪೋಸ್ಡ್ ಟು ಸಚ್ ಅಟ್ಮಾಸ್ಫಿಯರ್. ಹಾಗಾಗಿ ಇಟ್ಸ್ ಎ ಕ್ರಿಯೇಟೆಡ್ ಅಟ್ಮಾಸ್ಫಿಯರ್. ಅಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕಾಗುತ್ತೆ, ವೆರ್ ಇನ್ ಫಾರಿನ್ ಲ್ಯಾಂಗ್ವೇಜ್. ಆ್ಯಂಡ್ ಥರ್ಡ್ ಪಾಯಿಂಟ್ ಈಸ್ ಲರ್ನ್ ಟು ವಿತೌಟ್ ಪ್ರಾಕ್ಟೀಸ್. ಇಲ್ಲಿ ಮಾತೃಭಾಷೆಯನ್ನು ನಾವು ಯಾವುದೇ ಹೆಚ್ಚು ಒಂದು ಅಭ್ಯಾಸವಿಲ್ಲದೇ ಕಲಿತೀವಿ. ಲೈಕ್ ನೋಡಿ, ಮಗು ಹುಟ್ಟಿನಿಂದ 6 ವರ್ಷಗಳ ಕಾಲ ಅಲ್ಲಿ ಯಾವುದೇ ಒಂದು ಎಲ್ಲಿ ಸ್ಕೂಲ್ಗೆ ಆಗಲಿ ಫಾರ್ಮಲ್ ಎಜುಕೇಷನ್ ಇಲ್ಲದೆ ಇರೋರ ಮನೆಯಲ್ಲೇ ಕಲಿಯುತ್ತ ಭಾಷೆಯನ್ನು. ಹಾಗೆ ಇಟ್ಸ್ ಲರ್ನ್ಡ್ ವಿತೌಟ್ ಎನಿ ಪ್ರಾಕ್ಟೀಸ್. ಅದು ವೆರಾಸ್ ಇನ್ ಫಾರಿನ್ ಲ್ಯಾಂಗ್ವೇಜ್ ಲರ್ನ್ಡ್ ವಿತ್ ಪ್ರಾಕ್ಟೀಸ್. ಇಲ್ಲಿ ಬಹಳಷ್ಟು ಅಭ್ಯಾಸಗಳನ್ನು ಮಾಡಬೇಕಾಗುತ್ತೆ, ಆ ಸೌಂಡನ್ನು ಕೇಳಬೇಕಾಗುತ್ತೆ, ಇಮಿಟೇಷನ್ ಮಾಡಬೇಕಾಗುತ್ತೆ. ಸೊ ದಟ್ ಈಸ್ ಲರ್ನ್ಡ್ ವಿತ್ ಪ್ರಾಕ್ಟೀಸ್. ದಿಸ್ ಈಸ್ ದ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ಮದರ್ ಟಂಗ್ ಆ್ಯಂಡ್ ಫಾರಿನ್ ಲ್ಯಾಂಗ್ವೇಜ್. ನೌ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಇಂಗ್ಲಿಷ್ ಇನ್ ಇಂಡಿಯಾ. ಹಾಗಾದರೆ ಭಾರತದಲ್ಲಿ ಇಂಗ್ಲೀಷಿನ ಒಂದು ಅವಶ್ಯಕತೆ ಏನಿದೆ, ಅದರ ಪರಿಸ್ಥಿತಿ ಏನಿದೆ ಅನ್ನೋದ್ರ ಕುರಿತು ಒಂದಿಷ್ಟು ತಿಳ್ಕೊಳ್ಳೋಣ. ಸಿ, ಇಂಗ್ಲಿಷ್ ಇಸ್ ದ ಲಿಂಗ್ವಾ ಫ್ರಾಂಕಾ, ವಿಚ್ ಮೀನ್ಸ್ ಕಾಮನ್ ಲ್ಯಾಂಗ್ವೇಜ್ ಆಫ್ ಇಂಡಿಯಾ ಅಂತ. ಇಟ್ ಆಫರ್ಸ್ ಅ ಸಿಗ್ನಿಫಿಕೆಂಟ್ ಎಕನಾಮಿಕ್ ಅಂಡ್ ಸೋಷಿಯಲ್ ಅಡ್ವಾಂಟೇಜ್ ಟು ದಿ ಫ್ಲೂಯೆಂಟ್ ಸ್ಪೀಕರ್ಸ್. ಓಕೆ, ಭಾರತದಲ್ಲಿ ಕೂಡ ಬಹಳಷ್ಟು ಭಾಗಗಳಲ್ಲಿ, ನಾವು ಭಾರತದ ಯಾವುದೇ ಒಂದು ರಾಜ್ಯಕ್ಕೆ ಹೋದರೂ ಕೂಡ ಸರ್ವೇ ಸಾಮಾನ್ಯವಾಗಿ ಮಾತಾಡ್ತಕ್ಕಂಥ ಒಂದು ಭಾಷೆ ಆಗಿರುತ್ತೆ. ಇನ್ ದ ಸೆನ್ಸ್ ನಾಟ್ ಸೋ ಫ್ಲೂಯೆಂಟ್ಲಿ, ಬಟ್ 30-40% ಆಫ್ ಅವರ್ ಡೇ ಟು ಡೇ ಲೈಫ್ ಕಮ್ಯುನಿಕೇಶನ್ ಅಂಡ್ ಕನ್ವರ್ಜೇಷನ್ ಇಟ್ ಟೇಕ್ಸ್ ಇನ್ ಇಂಗ್ಲಿಷ್ ಅಂತ. ಆ್ಯಂಡ್ ಇಂಗ್ಲಿಷ್ ಇಸ್ ಅನ್ ಅಸಿಸ್ಟೆಂಟ್ ಅಫಿಷಿಯಲ್ ಲ್ಯಾಂಗ್ವೇಜ್ ಇನ್ ಇಂಡಿಯಾ. ನಮ್ಮ ಭಾರತದಲ್ಲಿ ಈ ಇಂಗ್ಲಿಷ್ ಅನ್ನುವಂಥದ್ದು ಲೈಕ್ ಎನ್ ಅಸಿಸ್ಟೆಂಟ್ ಅಫಿಷಿಯಲ್ ಲ್ಯಾಂಗ್ವೇಜ್. ಒಂದು ಬಹಳಷ್ಟು ಸರ್ಕಾರಿ ಕಚೇರಿಗಳಲ್ಲಾಗಿರ್ಬೋದು, ಇಲ್ಲಿ ನಾವು ಇದನ್ನ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಕೂಡ ಯೂಸ್ ಮಾಡ್ತೀವಿ. ಇವನ್ ಇನ್ ಕೋರ್ಟ್ಸ್ ಇಟ್ಸ್ ಅ ಲ್ಯಾಂಗ್ವೇಜ್ ಆಫ್ ಕೋರ್ಟ್ಸ್. ನಮ್ಮ ಹೈಕೋರ್ಟ್ ಆಗಿರೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಇಲ್ಲಿ ಕೂಡ ನಾವು ಇಂಗ್ಲೀಷನ್ನು ಮೇಜರ್ ಆಗಿ ಯೂಸ್ ಮಾಡ್ತೀವಿ ಅಂತ. ಆ್ಯಂಡ್ ಓವರ್ ಮೋರ್ ದ್ಯಾನ್ 500,000 ಪೀಪಲ್ ಇನ್ ಇಂಡಿಯಾ ದೇ ಹ್ಯಾವ್ ಇಂಗ್ಲೀಷ್ ಆಸ್ ದರ್ ಫಸ್ಟ್ ಲ್ಯಾಂಗ್ವೇಜ್. ಇಲ್ಲಿ ಐ ಥಿಂಕ್ ದಿಸ್ ನಂಬರ್ ಮೈಟ್ ಹ್ಯಾವ್ ಇನ್ಕ್ರೀಸ್ಡ್ ನೌ. ಇನ್ನೂ ಇದಕ್ಕಿಂತ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಇವತ್ತು ನಮ್ಮ ಭಾರತದಲ್ಲಿ ಬಹಳಷ್ಟು ಜನ ಈ ಇಂಗ್ಲೀಷನ್ನು ಫಸ್ಟ್ ಲ್ಯಾಂಗ್ವೇಜ್ ಆಗಿ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ ಅಂತ ಅರ್ಥ. ಆ್ಯಂಡ್ ಹಿಸ್ಟ್ರಿ ಇನ್ ಇಂಡಿಯಾ, ಇಂಗ್ಲಿಷ್ ವಾಸ್ ಇಂಟ್ರೊಡ್ಯೂಸ್ಡ್ ಅಬೌಟ್ 2 centuries ago. ನಮ್ಮೆಲ್ಲರಿಗೂ ಗೊತ್ತಿದೆ, ಭಾರತದಲ್ಲಿ ಇಂಗ್ಲೀಷನ್ನು ಸುಮಾರು 200 ಶತಮಾನಗಳ ಹಿಂದೆ ನಮ್ಮ ನಾಡ್ತಕ್ಕಂಥ ಬ್ರಿಟಿಷರು ಇದನ್ನು ಒಂದು ಪರಿಚಯಿಸ್ತಾರೆ ನಮಗೆ. ದೆನ್ ಚಾರ್ಲ್ಸ್ ಮಿನಿಟ್ಸ್ ಆಫ್ 1835. ಓಕೆ, ಚಾರ್ಲ್ಸ್ 1835 ಚಾರ್ಲ್ಸ್ ಮಿನಿಟ್ಸ್ನಿಂದ ಹಿಡಿದು ವುಡ್ಸ್ ಡಿಸ್ಪ್ಯಾಚ್ ಅರೌಂಡ್ 1850 ಆರ್ ದ ಲ್ಯಾಂಡ್ ಮಾರ್ಕ್ಸ್ ಆಫ್ ಇಂಗ್ಲಿಷ್ ಎಜುಕೇಷನ್ ಇನ್ ಇಂಡಿಯಾ. ನಮ್ಮ ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣ ಪ್ರಾರಂಭವಾಗಲಿಕ್ಕೆ ಈ ಚಾರ್ಲ್ಸ್ ವರದಿ, ಆಮೇಲೆ ವುಡ್ಸ್ ಡಿಸ್ಪ್ಯಾಚ್ ಏನು ಬಂದವು, ಇವುಗಳು ಭಾಳ ಒಂದು ಲ್ಯಾಂಡ್ಮಾರ್ಕ್ ಅಂತ ಹೇಳ್ಬೋದು. ನಮ್ಮ ಭಾರತದಲ್ಲಿ ಇಂಗ್ಲೀಷ್ ಒಂದು ಶಿಕ್ಷಣ ಸ್ಟಾರ್ಟ್ ಆಗಲಿಕ್ಕೆ ಇವು ಒಂದಿಷ್ಟು ಭಾಳ ಸಪೋರ್ಟನ್ನು ಮಾಡಿದ್ವು ಅಂತದ್ದು. ದೆ ಮೇಡ್ ಪಾಲಿಸಿ ಡಿಸಿಷನ್ ಟು ಇಂಟ್ರೊಡ್ಯೂಸ್ ಫಾರ್ಮಲ್ ಎಜುಕೇಷನ್ ಥ್ರೂ ಇಂಗ್ಲೀಷ್ ಆಸ್ ಎ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಅಟ್ ಫಸ್ಟ್ ಇನ್ ಸ್ಕೂಲ್ಸ್ ರನ್ ಬೈ ಈಸ್ಟ್ ಇಂಡಿಯಾ ಕಂಪ್ನಿ ಆ್ಯಂಡ್ ಲೆಟರ್ ಆನ್ ಇನ್ ಇಂಡಿಜಿನಿಯಸ್ ಸ್ಕೂಲ್ಸ್ ಆಸ್ ವೆಲ್ ಆಸ್ ದ ಮಿಷನರಿ ಸ್ಕೂಲ್ಸ್. ಓಕೆ, ಸೊ ಈ ಒಂದು ವರದಿಗಳ ಪ್ರಕಾರ ಭಾರತದಲ್ಲಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಶಾಲಾಗಳಲ್ಲಿ, ಮಿಷನರಿ ಸ್ಕೂಲ್ಗಳಲ್ಲಿ ಇಂಗ್ಲೀಷ್ನಲ್ಲಿಯೇ ಒಂದು ಶಿಕ್ಷಣ ನೀಡುವಂಥ ಪದ್ಧತಿಯನ್ನು ಅವರು ಜಾರಿಗೆ ತಂದರು. ಅದಕ್ಕೆ ಒಂದಿಷ್ಟು ಎನ್ಕರೇಜ್ಮೆಂಟನ್ನು ಮಾಡಿದರು. ದೆನ್ ಸರ್ಜೆಂಟ್ ಕಮಿಷನ್ ಇನ್ 1882
then University Education Commission in 1948, Modaliar Commission in 1952, and Kothari Commission in 1964 to 66 have favored the use of English and in one of the form or the other. ಎಲ್ಲ ಒಂದು ಎಜುಕೇಷನ್ ಕಮಿಷನ್ಗಳೇನು ಬಂದು ಸರ್ಜೆಂಟ್ ಆಗಿರ್ಬೋದು, ಯೂನಿವರ್ಸಿಟಿ ಕಮಿಷನ್ ಆಗಿರ್ಬೋದು, ಮೊದಲಿಯಾರ್ ಕಮಿಷನ್, ಕೊಠಾರಿ ಕಮಿಷನ್, ಓಕೆ, ಇವು ಎಲ್ಲವೂ ಕೂಡ ಒಂದು ಇಂಗ್ಲಿಷ್ ಶಿಕ್ಷಣಕ್ಕೆ ಉತ್ತೇಜನವನ್ನು ನೀಡಿದವು. Apart from these, the social reformists Rajaram Mohan Rai, the former president of India, Dr. S. Radhakrishnan, Pandit Jawaharlal Nehru have supported English in India. So ಇದಲ್ದೇನೆ ರಾಜಾರಾಮ್ ಮೋಹನ್ ರಾಯ್ ಆಗಿರ್ಬೋದು, then the former president of India, Dr. S. Radhakrishnan ಅವರಾಗಿರ್ಬೋದು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರಾಗಿರೋದು ಕೂಡ ಒಂದು ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಉತ್ತೇಜನವನ್ನು ಸಹಾಯವನ್ನು ಕೂಡ ಮಾಡಿದ್ರು ಅಂತ ಹೇಳ್ಬೋದು. And then what is the need for study of English language in India? ಹಾಗಾದರೆ ನಾವು ಇಂಗ್ಲಿಷ್ ಭಾಷೆಯನ್ನು ಭಾರತದಲ್ಲಿ ಯಾಕೆ ಕಲಿಬೇಕು, ಅದರ ಅವಶ್ಯಕತೆ ಏನಿದೆ ಅಂತ. ಲೆಟ್ಸ್ ಲುಕ್. ಇಂಗ್ಲಿಷ್ ಈಸ್ ಎ ಲಿಂಕ್ ಲ್ಯಾಂಗ್ವೇಜ್. ಇಲ್ಲಿ ಇಂಗ್ಲಿಷ್ ಅನ್ನುವಂಥದ್ದು ಒಂದು ಭಾಷೆ, ಒಂದು ದೇಶ, ಒಂದು ಟೆಕ್ನಿಕಲ್ ಲೈನನ್ನು ಲಿಂಕ್ ಮಾಡುವಂಥ ಕೆಪಾಸಿಟಿಯನ್ನು ಹೊಂದಿದೆ. ಅದಕ್ಕಾಗಿ ಇಂಗ್ಲಿಷ್ ಈಸ್ ಎ ಲಿಂಕ್ ಲ್ಯಾಂಗ್ವೇಜ್ ಅಂತ ಕರಿಬೋದು. ದೇಶಗಳ ಮಧ್ಯೆ ಲಿಂಕನ್ನು ಮಾಡಲಿಕ್ಕೆ ಕೂಡ ಇಂಗ್ಲೀಷನ್ನು ಭಾಳ ಇಂಪಾರ್ಟೆಂಟ್. ಆ್ಯಂಡ್ ಇಟ್ಸ್ ಎ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್, ಓಕೆ, ಆ್ಯಂಡ್ ಇಟ್ಸ್ ಎ ವರ್ಲ್ಡ್ ಲ್ಯಾಂಗ್ವೇಜ್. ಮೋರೆಓವರ್ ಆಲ್ಮೋಸ್ಟ್ 70 to 80% ಆಫ್ ದ ವರ್ಲ್ಡ್ ದೇ ಸ್ಪೀಕ್ ಇನ್ ಇಂಗ್ಲೀಷ್. ನಾವು ಜಗತ್ತಿನ ಸುಮಾರು 70-80% ಜನ ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದರೆ ಇಂಗ್ಲೀಷ್ನಲ್ಲಿ ಒಂದು ಮಾತನಾಡುವಂಥ ಸಂದರ್ಭ ಇದೆ. ಹಾಗಾಗಿ ಇಟ್ಸ್ ಎ ವರ್ಲ್ಡ್ ಲ್ಯಾಂಗ್ವೇಜ್. ಆ್ಯಂಡ್ ಇಂಗ್ಲೀಷ್ ಈಸ್ ಎ ಲ್ಯಾಂಗ್ವೇಜ್ ಆಫ್ ಟ್ರೇಡ್ ಆ್ಯಂಡ್ ಕಾಮರ್ಸ್. ಇಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯದ ಭಾಷೆಯಾಗಿ ಬದಲಾಗಿದೆ ಇಂಗ್ಲೀಷು. ಇಂಗ್ಲೀಷ್ ಈಸ್ ಎ ಲೈಬ್ರರಿ ಲ್ಯಾಂಗ್ವೇಜ್, ಓಕೆ, ಆ್ಯಂಡ್ ಇಂಗ್ಲೀಷ್ ಈಸ್ ಎ ವಿಂಡೋ ಟು ದ ವರ್ಲ್ಡ್, ಓಕೆ. ಜಗತ್ತಿನ ನಾವು ಜ್ಞಾನವನ್ನು ಹೆಚ್ಚಿಸ್ಕೊಳ್ಬೇಕಾದ್ರೆ ಇಂಗ್ಲೀಷನ್ನು ಕಲೀಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಗೆ ನಾವು ಇದ್ದೀವಿ ಅಂತ. ಆ್ಯಂಡ್ ಇಟ್ಸ್ ಎ ಲ್ಯಾಂಗ್ವೇಜ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ನೋ ಡೌಟ್ 100% ಹೇಳ್ಬೇಕಂದ್ರೆ ಇವತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಮುಖ ಭಾಷೆನೇ ಏನಾಗಿದೆ ಅಂದರೆ ಇಂಗ್ಲೀಷ್ ಆಗಿದೆ, ಓಕೆ. ಆ್ಯಂಡ್ ನಾಲೆಜ್ ಆಫ್ ಇಂಗ್ಲೀಷ್ ಪ್ರೊವೈಡ್ಸ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್. ಇಲ್ಲಿ ನಮಗೆ ಇಂಗ್ಲೀಷಿನ ಒಂದು ಸಂಪೂರ್ಣವಾದಂಥ ಜ್ಞಾನ ಇದ್ದರೆ ಇಲ್ಲಿ ನಮಗೆ ಉದ್ಯೋಗ ಅವಕಾಶಗಳು ಹೆಚ್ಚು ಸಿಗ್ತವೆ ಅಂತ. ಫಾರ್ ಎಕ್ಸಾಂಪಲ್, ಇಫ್ ಯು ಗೋ ಟು MNCs or call centers, wherever you go, if you have very fluent, we have fluency in language so that you will easily get a job, okay. And English is the source of better understanding. ಇಲ್ಲಿ ನಮಗೆ ಬಹಳಷ್ಟು ಒಂದಿಷ್ಟು ಸೋರ್ಸ್ ಏನಿದೆ, ಮೂಲಗಳೇನಿದೆ, ಸಾಮಗ್ರಿಗಳು ಇಂಗ್ಲೀಷಿನಲ್ಲಿ ಯಥೇಚ್ಛವಾಗಿ ಸಿಗ್ತವೆ. ಆಮೇಲೆ ಹೆಚ್ಚಿನ ಒಂದು ಜ್ಞಾನವನ್ನು ಸಂಪಾದಲಿಕ್ಕೆ, ಅರ್ಥೈಸ್ಕೊಳ್ಳಿಕ್ಕೆ ಇದು ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇಂಗ್ಲೀಷ್ ಈಸ್ ದ ಲ್ಯಾಂಗ್ವೇಜ್ ಆಫ್ ವರ್ಲ್ಡ್ ಕಲ್ಚರ್. ಇಡೀ ಜಗತ್ತಿನ ಸಂಸ್ಕೃತಿಯನ್ನು ತಿಳಿಲಿಕ್ಕೆ ಇಂಗ್ಲೀಷ್ ಕೂಡ ನಮಗೆ ಬಹಳಷ್ಟು ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ವಾಟ್ ಈಸ್ ದ ರೋಲ್ ಆಫ್ ಇಂಗ್ಲೀಷ್ ಇನ್ ಸ್ಕೂಲ್ ಕರಿಕ್ಯುಲಮ್? ಹಾಗಾದರೆ ಇಂಗ್ಲೀಷ್ ಭಾಷೆಯ ಒಂದು ಪಾತ್ರ ಏನು, ನಮ್ಮ ಶಾಲಾ ಪಠ್ಯಕ್ರಮದಲ್ಲಿ ಇಂಗ್ಲೀಷಿನ ಪಾತ್ರ ಏನು ಅಂತ. ಓಕೆ, ದಟ್ಸ್ ದ ರೋಲ್ ಆಫ್ ಇಂಗ್ಲೀಷ್ ಇನ್ ಎ ಸ್ಕೂಲ್ ಕರಿಕ್ಯುಲಮ್. The Kothari Commission in 1964 to 66 endorsed the 3 language formula. ನಮ್ಮೆಲ್ಲರಿಗೂ ಗೊತ್ತಿದೆ, ಕೊಠಾರಿ ಕಮಿಷನ್ ಏನು ಮಾಡಿದ್ರು, ಸುಮಾರು ತ್ರಿಭಾಷಾ ಸೂತ್ರವನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಕಾರ್ಡಿಂಗ್ ಟು ದ ಕಮಿಷನ್, ರೀಜನಲ್ ಲ್ಯಾಂಗ್ವೇಜ್ ಶುಡ್ ಬಿ ಟಾಟ್ ಅಟ್ ದ ಲೋವರ್ ಪ್ರೈಮರಿ ಸ್ಟೇಜ್ ಫ್ರಮ್ ಕ್ಲಾಸ್ 1 to 4th. ಅಂದರೆ ಇಲ್ಲಿ ರೀಜನಲ್ ಲ್ಯಾಂಗ್ವೇಜ್ ಅಂದರೆ ಪ್ರಾದೇಶಿಕ ಭಾಷೆಗಳನ್ನು 1ರಿಂದ 4ನೇ ತರಗತಿಯಲ್ಲಿ ಕಲಿಸಬೇಕು. ಆ್ಯಂಡ್ ಅಟ್ ದ ಹೈಯರ್ ಪ್ರೈಮರಿ ಸ್ಟೇಜ್ ಫ್ರಮ್ ಕ್ಲಾಸಸ್ 5th to 6th, mother tongue or Hindi or English should be taught compulsorily, and the third language should be taught on optional basis. ಅಂದರೆ ಇಲ್ಲಿ 1ರಿಂದ 4 ಮಾತೃಭಾಷೆಯಲ್ಲಿ ಕಲಿಸಬೇಕು. ಇನ್ನು 5ರಿಂದ 6ನೇ ತರಗತಿಯಲ್ಲ ಅಲ್ಲಿ ಮಗು ಬಯಸಿದ ಭಾಷೆ, ವೆದರ್ ಇಟ್ ಈಸ್ ಮದರ್ ಟಂಗ್ ಆರ್ ಹಿಂದಿ ಆರ್ ಇಂಗ್ಲೀಷ್, ಇದರಲ್ಲಿ ಕೊಡ್ಬೋದು ಅಂತ ಹೇಳಿದ್ರು. ಜೊತೆಗೆ ಹಿಂದಿಯನ್ನು ಥರ್ಡ್ ಲ್ಯಾಂಗ್ವೇಜ್ ಆಗಿ ಕಲಿಸ್ಬೋದು, ಅದು ಆಪ್ಷನಲ್ ಇತ್ತು. ಆ್ಯಂಡ್ ಇನ್ ಕ್ಲಾಸಸ್ 7 to 10 ದ ಸ್ಟೂಡೆಂಟ್ ಶುಡ್ ಸ್ಟಡಿ 3 ಲ್ಯಾಂಗ್ವೇಜ್. ಇಲ್ಲಿ ಮಕ್ಕಳು 7ನೇ ಕ್ಲಾಸಿಂದ 10ನೇ ಕ್ಲಾಸಿನವರೆಗೂ ಕೂಡ ಇಲ್ಲಿ ಯಾವುದೇ ಒಂದು ಮಗು 3 ಭಾಷೆಯನ್ನು ಕಂಪಲ್ಸರಿಯಾಗಿ ಕಲೀಲೇಬೇಕು ಅನ್ನುವಂಥ ಒಂದು ಭಾಷಾ ನೀತಿಯನ್ನು, ತ್ರಿಭಾಷಾ ಸೂತ್ರವನ್ನು ಕೊಠಾರಿ ಆಯೋಗ ಇಂಟ್ರೊಡ್ಯೂಸ್ ಮಾಡಿತು. ಆ್ಯಂಡ್ thus we find that English has to be learnt by one and all in schooling period. ಹಾಗಾಗಿ ಶಾಲೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಇಂಗ್ಲೀಷ್ ಕಲೀಲೇಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಇಸ್ ಎ ಸ್ಪೆಷಲ್ ಪ್ಲೇಸ್ ಇನ್ ಇಂಡಿಯನ್ ಸ್ಕೂಲ್ ಕರಿಕ್ಯುಲಮ್. ನಮ್ಮ ಭಾರತೀಯ ಪಠ್ಯಕ್ರಮದಲ್ಲಿ ಇಂಗ್ಲೀಷಿಗೆ ಒಂದು ವಿಶೇಷ ಸ್ಥಾನಮಾನ ಸಿಗುತ್ತೆ.
and its impact and utility has left an indelible mark in the history of Indian education for the past almost 400 years. ಕಳೆದ 400 ವರ್ಷಗಳಿಂದ ಒಂದು ಈ ಇಂಗ್ಲಿಷ್ ಅನ್ನುವಂಥದ್ದು ನಮ್ಮ ಭಾರತೀಯ ಶಿಕ್ಷಣ ವ್ಯವಸ್ಥೆಯ ಮೇಲೆ ಅಷ್ಟೊಂದು ಪ್ರಭಾವನ ಬೀರ್ತಾ ಹೋಗ್ತಾ ಇದೆ. ಅಟ್ ಪ್ರೆಸೆಂಟ್ ಇಂಗ್ಲಿಷ್ ಇಸ್ ಟಾಟ್ ಆಸ್ ಅ ಸೆಕೆಂಡ್ ಲ್ಯಾಂಗ್ವೇಜ್ ಆಲ್ವೇಸ್ ಆಸ್ ಫಸ್ಟ್ ಲ್ಯಾಂಗ್ವೇಜ್. ಸದ್ಯದ ಪರಿಸ್ಥಿತಿಯಲ್ಲಿ ಭಾರತದಲ್ಲಿ ಪ್ರಥಮ ಭಾಷೆಯಾಗಿ ಮತ್ತು ದ್ವಿತೀಯ ಭಾಷೆಯಾಗಿ ನಾವು ಇಂಗ್ಲಿಷನ್ನು ಕಲಿತಾ ಇದ್ದೀವಿ. And it is introduced from class 1 as a second language up to basic degree level. ಈಗ ನೋಡಿರ್ಬೋದು, ಇತ್ತೀಚೆಗೆ ನಮ್ಮ ಕರ್ನಾಟಕ ಸರ್ಕಾರನೂ ಕೂಡ 1ನೇ ತರಗತಿಯಿಂದ ಇಂಗ್ಲಿಷ್ ಅನ್ನ ಒಂದು ಸಬ್ಜೆಕ್ಟ್ ಆಗಿ ಕಲಿಸಬೇಕು ಅಂತ ಕಂಪಲ್ಸರಿ ಮಾಡಿದೆ. ಅಪ್ ಟು ಡಿಗ್ರಿವರೆಗೂ ಕೂಡ ನಾವು 1ನೇಯಿಂದ ಹಿಡ್ಕೊಂಡು 1ನೇ ಕ್ಲಾಸಿಂದ ಹಿಡ್ಕೊಂಡು ಡಿಗ್ರಿವರೆಗೂ ನಮಗೆ ಇಂಗ್ಲಿಷ್ ಅನ್ನ ಕಂಪಲ್ಸರಿ ಕಲಿಯುವಂತ ಒಂದು ಅವಕಾಶ ಇದೆ. And it is left to the individual student or parent to choose English as a first language. ಇಲ್ಲಿ ಪ್ರಥಮ ಭಾಷೆಯನ್ನಾಗಿ ಕಲೀಲಿಕ್ಕೆ ಅದು ಪೇರೆಂಟ್ಸಿಗೆ ಮತ್ತು ಮಗುವಿಗೆ ಬಿಟ್ಟಂತ ಒಂದು ಅವಕಾಶ. ಅದು ಅವ್ರು ಯಾವುದು ಫಸ್ಟ್ ಆದ್ರೂ ಕಲಿಬಹುದು, ಸೆಕೆಂಡ್ ಆದ್ರೂ ಕಲಿಬಹುದು, ಆಯ್ಕೆ ಅವರಿಗಿದೆ. ಅಂಡ್ ದ ಕಾಮನ್ ಕರಿಕ್ಯುಲಮ್ ಇನ್ ಸೆಕೆಂಡ್ ಲ್ಯಾಂಗ್ವೇಜ್ ಇಸ್ ಪ್ರಿಪೇರ್ಡ್ ಎಟ್ ದ ನ್ಯಾಷನಲ್ ಲೆವೆಲ್. ಸೊ ಹಾಗಾಗಿ ಇಲ್ಲಿ ಕಾಮನ್ ಕರಿಕ್ಯುಲಮ್ ಇನ್ ಸೆಕೆಂಡ್ ಲ್ಯಾಂಗ್ವೇಜ್ ಅಲ್ಲಿ ಅದು ಒಂದು ನ್ಯಾಷನಲ್ ರಾಷ್ಟ್ರೀಯ ಮಟ್ಟದಲ್ಲಿ ಆಯ್ಕೆ ಮಾಡ್ತಾರೆ ಕರಿಕ್ಯುಲಮ್ ಅನ್ನ. ದ NCERT and the other national level organizations are actively involved in the preparation, and generally the language curriculum in English is prepared based on the following factors. ಹಾಗಾದ್ರೆ ಈ ಒಂದು ಸಿಲೆಬಸ್ ಅನ್ನ ಕರಿಕ್ಯುಲಮ್ ಅನ್ನು ಯಾವ ಬೇಸಿಸ್ ಮೇಲೆ ಮಾಡ್ತಾರೆ? ವಾಟ್ ಆರ್ ದ ಫ್ಯಾಕ್ಟರ್ಸ್? ಲೆಟ್ ಅಸ್ ಲುಕ್ ಅಟ್ ದೋಸ್ ಫ್ಯಾಕ್ಟರ್ಸ್. ದ ಅಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಇಂಗ್ಲಿಷ್ ಆಸ್ ಅ ಸೆಕೆಂಡ್ ಲ್ಯಾಂಗ್ವೇಜ್, ದಟ್ ಈಸ್ ಫಾರ್ ದ ರೀಸನ್ ಕಾಂಪ್ರಿಹೆನ್ಷನ್, ಎಕ್ಸ್ಪ್ರೆಷನ್ ಅಂಡ್ ಅಪ್ರಿಷಿಯೇಷನ್. ಇಲ್ಲಿ ಮೇನ್ ಅಬ್ಜೆಕ್ಟಿವ್ ಉದ್ದೇಶ ಏನಂತಂದ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಕಲಿಸೋದಂತಂದ್ರೆ ಕಾಂಪ್ರಿಹೆನ್ಷನ್ ಆಗಬೇಕು, ಎಕ್ಸ್ಪ್ರೆಷನ್ ಅಂಡ್ ಅಪ್ರಿಸಿಯೇಷನ್ ಬರಬೇಕು. ಕಾಂಪ್ರಿಹೆನ್ಷನ್ ಅಂದ್ರೆ ಗ್ರಹಿಕಾ ಸಾಮರ್ಥ್ಯ, ಅಭಿವ್ಯಕ್ತಿ ಪಡಿಸುವಂಥದ್ದು, ಪ್ರಶಂಸಿಸುವಂಥ ಒಂದು ಸಾಮರ್ಥ್ಯಗಳನ್ನು ಮಗುವಿನಲ್ಲಿ ಬೆಳೆಸಬೇಕು ಅನ್ನೋ ಒಂದು ಆಬ್ಜೆಕ್ಟಿವ್ ಇದೆ. ದೆನ್ ಸೆಕೆಂಡ್ ಪಾಯಿಂಟ್ ಈಸ್ ಎಂಟ್ರಿ ಬಿಹೇವಿಯರ್ ಆಫ್ ದ ಲ್ಯಾಂಗ್ವೇಜ್ ಲರ್ನರ್ಸ್ ಇನ್ ಟರ್ಮ್ಸ್ ಆಫ್ ಮೆಂಟಲ್ ಏಜ್, ವೊಕ್ಯಾಬ್ಯುಲರಿ ಅಂಡ್ ಎಕ್ಸ್ಪ್ರೆಷನ್. ಇಲ್ಲಿ ಲರ್ನರ್ಸ್ ಒಂದು ಟರ್ಮ್ಸ್ ಆಫ್ ಮೆಂಟಲ್ ಏಜ್, ಆ ಮಗುವಿನ ಮಾನಸಿಕ ಒಂದು ವಯಸ್ಸಿಗೆ ಅನುಗುಣವಾಗಿ ಶಬ್ದ ಸಂಪತ್ತಾಗಬೇಕು, ಅಭಿವ್ಯಕ್ತಿ ಒಂದು ಎಕ್ಸ್ಪ್ರೆಷನ್ ಸ್ಕಿಲ್ ಬೆಳಿಬೇಕು ಅನ್ನೋ ಇನ್ನೊಂದು. And the skills to be developed, that is LSRW, listening, speaking, reading and writing. ಈ ಒಂದು ಯಾವುದೇ ಭಾಷೆಯ ಒಂದು ಸ್ಕಿಲ್ಸ್ ಏನಿದೆ LSRW, ಈ ಸ್ಕಿಲ್ಸ್ ಅನ್ನ ಮಗುವಿನಲ್ಲಿ ಡೆವಲಪ್ ಮಾಡಬೇಕು ಅನ್ನುವಂಥದ್ದು ಮೇನ್ ಆಬ್ಜೆಕ್ಟಿವ್. ದ ನ್ಯಾಷನಲ್ ಕ್ಯಾರೆಕ್ಟರ್, ಹಿಸ್ಟ್ರಿ, ಪೊಲಿಟಿಕಲ್ ಸಿಸ್ಟಮ್, ಮಾರಲ್ ಅಂಡ್ ಹ್ಯೂಮನ್ ವ್ಯಾಲ್ಯೂಸ್. ಆ ಮಗುವಿನಲ್ಲಿ ನ್ಯಾಷನಲ್ ಕ್ಯಾರೆಕ್ಟರ್ಸು, ಹಿಸ್ಟ್ರಿ ಬಗ್ಗೆ, ಪೊಲಿಟಿಕಲ್ ಸಿಸ್ಟಮ್ ಬಗ್ಗೆ, ಮಾರಲ್ ಅಂಡ್ ಹ್ಯೂಮನ್ ವ್ಯಾಲ್ಯೂಸ್ ಎಲ್ಲದರ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಇಟ್ ಸಪೋರ್ಟ್ಸ್ ಅಂತ. ಆ್ಯಂಡ್ ಫ್ಲೇರ್ ಫಾರ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ಲವ್ ಫಾರ್ ಲಿಟ್ರೇಚರ್ ಅಂತ. ಇಲ್ಲಿ ಮಗುವಿಗೆ ಇಂಗ್ಲಿಷ್ ಭಾಷೆಯ ಮೇಲೆ ಒಂದಿಷ್ಟು ಪ್ರೀತಿಯನ್ನು ಬೆಳೆಸುವಂಥದ್ದು, ಇಂಗ್ಲಿಷ್ ಸಾಹಿತ್ಯದ ಕುರಿತು ಒಂದಿಷ್ಟು ಹೆಚ್ಚು ಲಿಟ್ರೇಚರ್ನ ಓದುವಂತೆ ಮಾಡುವಂಥದ್ದು, ಅದರ ಒಂದು ಇಂಗ್ಲಿಷ್ ಭಾಷಾ ಕಲಿಕೆಯತ್ತ ಅದು ಮನಸ್ಸನ್ನು ಈಸಿಯಾಗಿ ಸೆಳೆಯುವಂತ ಮಾಡುವಂತೆ ಹೆಲ್ಪ್ ಆಗುತ್ತೆ ಅಂತ. ಆ್ಯಂಡ್ ದ ಓರಲ್ ಆ್ಯಂಡ್ ರಿಟನ್ ಕಮ್ಯುನಿಕೇಶನ್ ಸ್ಕಿಲ್ಸ್ ರಿಕ್ವೈರ್ಡ್ ಟು ಪರ್ಸ್ಯೂ ಹೈಯರ್ ಎಜುಕೇಷನ್ in science and technology, and also to carry out day-to-day communicative functions. See that not only this one, science and technology, ಇವತ್ತು ಜಗತ್ತಿನಾದ್ಯಂತ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಏನೇನೆಲ್ಲ ಬದಲಾವಣೆಗಳಾಗ್ತಾ ಇದ್ದಾವೆ, ಇದನ್ನೆಲ್ಲವನ್ನು ನಾವು ತಿಳಿದುಕೋಬೇಕು, ಅದರಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅಂದರೆ we have to study English and also carry out day-to-day communicative functions. Okay, and appreciation of art, science, culture, literature, and to develop creativity. Okay, ನಾವು ಕಲೆ, ವಿಜ್ಞಾನ, ಸಂಪ್ರದಾಯ, ಸಂಸ್ಕೃತಿ, ಸಾಹಿತ್ಯ ಇವುಗಳೆಲ್ಲವನ್ನ ಹೆಚ್ಚು ಅಭಿವೃದ್ಧಿಪಡಿಸಬೇಕು, ಕ್ರಿಯೇಟಿವ್ ಆಗಿ ಸೃಜನಾತ್ಮಕತೆಯನ್ನು ನಮ್ಮಲ್ಲಿ ತಂದ್ಕೋಬೇಕಂದ್ರೆ ವಿ ಹ್ಯಾವ್ ಟು ಸ್ಟಡಿ ಇಂಗ್ಲಿಷ್ ಅಂತ. ಅಂಡ್ ದೀಸ್ ಆರ್ ದೆನ್ ವಾಟ್ ಆರ್ ದ ಪ್ರಾಬ್ಲಮ್ಸ್ ಆಫ್ ಟೀಚಿಂಗ್ ಇಂಗ್ಲಿಷ್ ಇನ್ ಇಂಡಿಯಾ? ಹಾಗಾದ್ರೆ ಇಂಗ್ಲಿಷ್ ಭಾಷೆಯನ್ನ ನಮ್ಮ ಭಾರತದಲ್ಲಿ ಕಲಿಸ್ಲಿಕ್ಕೆ ಏನೆಲ್ಲ ಸಮಸ್ಯೆಗಳಿದ್ದಾವೆ? ಲೆಟ್ ಅಸ್ ಲುಕ್ ಅಟ್ ದೋಸ್ ಪಾಯಿಂಟ್ಸ್. In free India, the same status is not given to English as it enjoyed in India before independence. ಇಲ್ಲಿ ಭಾರತಕ್ಕೆ ಸ್ವತಂತ್ರ ಪೂರ್ವದಲ್ಲಿ ಯಾವ ರೀತಿ ಇಂಗ್ಲಿಷ್ ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇದ್ರು ಅಷ್ಟು ಒಂದು ಏನಂತೀವಿ ನಾವು ಇಂಪಾರ್ಟೆನ್ಸ್ ಅನ್ನ ಇವಾಗ ಕೊಡ್ತಾ ಇಲ್ಲ ಅಂತ ಇಂಡಿಪೆಂಡೆನ್ಸ್ ಇಂಡಿಯಾದಲ್ಲಿ. ಬಟ್ ರೈಟ್ ನಾವು ಇವತ್ತಿನ ಒಂದು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಎವ್ರಿ ಒನ್ ಈಸ್ ಗಿವಿಂಗ್ ಮೋರ್ ಇಂಪಾರ್ಟೆನ್ಸ್ ಫಾರ್ ದ ಇಂಗ್ಲಿಷ್. And now we have included English in our curriculum as second language or as a language of practical utility. ನಮ್ಮ ಒಂದು ಭಾಷೆಯಲ್ಲಿ ಹೆಚ್ಚು ನೋಡಿ ಆಲ್ಮೋಸ್ಟ್ ಇಫ್ ಯು ಗೋ ಸಮ್ ಅದರ್ ಸ್ಟೇಟ್ಸ್, ಎಲ್ಲ ರಾಜ್ಯಗಳಲ್ಲಿ ಅಲ್ಲಿ ಪ್ರಥಮ ಆದ್ಯತೆ ಯಾವುದು ಕೊಡ್ತಾರೆ ಅಂದರೆ ಅಲ್ಲಿ ರೀಜನಲ್ ಲ್ಯಾಂಗ್ವೇಜಿಗೆ ಕೊಡ್ತಾರೆ, ಸೆಕೆಂಡ್ ಪ್ರಯಾರಿಟಿ ಕೊಡೋದು ಇಂಗ್ಲೀಷ್ಗೆ. ಹೀಗಾಗಿ ಅದರ ಕಲಿಕೆಯಲ್ಲಿ ಒಂದಿಷ್ಟು ಹಿಂದೆ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಬಟ್ ದೇರ್ ಆರ್ ಸರ್ಟನ್ ಪ್ರಾಬ್ಲಮ್ಸ್ ವಿಚ್ ನೀಡ್ ಸ್ಪೆಷಲ್ ಎಫರ್ಟ್ಸ್ ಆ್ಯಂಡ್ ಚೇಂಜ್.
and conditions under which English is taught and learned, and the reasons for low standards of English in our schools arise under. ಓಕೆ, ಇದೆಲ್ಲದರ ಹೊರತಾಗಿ ಇನ್ನೂ ಅನೇಕ ಒಂದಿಷ್ಟು ನಾವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ಇಂಗ್ಲಿಷ್ ಭಾಷೆಯನ್ನು ಪರಿಣಾಮಕಾರಿಯಾಗಿ ಕಲಿಸಲು ಮತ್ತು ಕಲಿಯಲು ಒಂದಿಷ್ಟು ಕಾರಣಗಳಿದ್ದಾವೆ. ಆ ಒಂದು ಫ್ಯಾಕ್ಟರ್ಸ್ ಏನು? ಲೆಟ್ಸ್ ಲುಕ್ ಎಟ್ ದೋಸ್. ಪಾಯಿಂಟ್ ನಂಬರ್ 1, ಲ್ಯಾಕ್ ಆಫ್ ಕ್ಲಿಯರ್ ಕಟ್ ಆಬ್ಜೆಕ್ಟಿವ್ಸ್. ನಮಗೆ ನಮ್ಮದೇ ಆದಂಥ ಒಂದು ನಿರ್ದಿಷ್ಟ ಗುರಿ ಉದ್ದೇಶಗಳಿಲ್ಲದೆ ಇರೋದು. ಓಕೆ, ಆ್ಯಂಡ್ ಪಾಯಿಂಟ್ ನಂಬರ್ 2, ಲ್ಯಾಕ್ ಆಫ್ ಕ್ವಾಲಿಫೈಡ್ ಟೀಚರ್ಸ್. ಇಲ್ಲಿ ಶಾಲಾ ಕಾಲೇಜುಗಳಲ್ಲಿ ಅಥವಾ ಶಾಲೆಯಲ್ಲಿ ಎಸ್ಪೆಷಲಿ ಇನ್ ಪ್ರೈಮರಿ ಆ್ಯಂಡ್ ಹೈಸ್ಕೂಲ್ಸ್ ಇಲ್ಲಿ ಇಂಗ್ಲೀಷನ್ನು ಕಲಿಸ್ತಕ್ಕಂಥ ಕ್ವಾಲಿಫೈಡ್ ಶಿಕ್ಷಕರು ಇಲ್ಲದೆ ಇರುವಂಥದ್ದು ಕೂಡ ಒಂದು ಮೇಜರ್ ರೀಸನ್ ಅಂತ ಹೇಳ್ಬೋದು. ಆ್ಯಂಡ್ ಓವರ್ ಕ್ರೌಡೆಡ್ ಕ್ಲಾಸಸ್. ಇನ್ನು ಅಲ್ಲಿ ಶಿಕ್ಷಕರು ಇದ್ರೂ ಕೂಡ ಬಹಳಷ್ಟು ಮಕ್ಕಳ ಸಂಖ್ಯೆ ಹೆಚ್ಚಿರುತ್ತೆ. ಅಲ್ಲಿ ಕೂಡ ಇಂಡಿವಿಜುವಲ್ ಆಗಿ ಅಟೆನ್ಷನನ್ನು ಕೊಟ್ಟು ಲ್ಯಾಂಗ್ವೇಜನ್ನು ಸರಿಯಾದ ರೀತಿಯಲ್ಲಿ ಕಲಿಸಲಿಕ್ಕೆ ಸಾಧ್ಯವಾಗದೇ ಇರುವಂಥ ಪರಿಸ್ಥಿತಿ. ಆ್ಯಂಡ್ ಡಿಫೆಕ್ಟಿವ್ ಮೆಥಡ್ಸ್ ಆಫ್ ಟೀಚಿಂಗ್. ನಾವು ಕಲಿಸ್ತಕ್ಕಂಥ ಮೆಥಡಲ್ಲಿ ಕೂಡ ಒಂದಿಷ್ಟು ನ್ಯೂನತೆಗಳಿದ್ದಾವೆ. ಆ ನ್ಯೂನತೆಯಿಂದ ಕೂಡಿದಂಥ ಮೆಥಡ್ಸಿಂದನೂ ಕೂಡ ಇಂಗ್ಲೀಷ್ ಕಲಿಕೆ ಅಷ್ಟೊಂದು ಪರಿಣಾಮಕಾರಿ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಲ್ಯಾಕ್ ಆಫ್ ಆಡಿಯೋ ವಿಜುವಲ್ ಏಡ್ಸ್. ಹೌದು, ಖಂಡಿತ ಇದು ಆಡಿಯೋ ವಿಡಿಯೋದಲ್ಲಿ ಮುಂಚೆ ಇರಲಿಲ್ಲ. ಇನ್ನೂ ಕೂಡ ಸಾಕಷ್ಟು ಶಾಲೆಗಳಲ್ಲಿ ಈ ಆಡಿಯೋ ವಿಜುವಲ್ ಏಡ್ಸನ್ನು ಯೂಸ್ ಮಾಡಿ ಕಲಿಸ್ತಾ ಇಲ್ಲ. ಸೊ ಸಪೋಸ್ ಇಫ್ ಯು ಯೂಸ್ ಆಡಿಯೋ ವಿಜುವಲ್ ಏಡ್ಸ್, ಇಟ್ ಗಿವ್ಸ್ ಅ ಗ್ರೇಟ್ ಇಂಪ್ಯಾಕ್ಟ್ ಆನ್ ದಿ ಲರ್ನರ್ಸ್. ಆಡಿಯೋ ವಿಜುವಲ್ ಏಡ್ಸನ್ನು ಹೆಚ್ಚು ನಾವು ಪರಿಣಾಮಕಾರಿಯಾಗಿ ಯೂಸ್ ಮಾಡಿದರೆ ಖಂಡಿತ ಇದು ಇಂಗ್ಲೀಷ್ ಕಲಿಕೆಗೆ ಸಹಕಾರಿಯಾಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಡಿಫೆಕ್ಟಿವ್ ಎಕ್ಸಾಮಿನೇಷನ್ ಸಿಸ್ಟಮ್. ಒಂದಿಷ್ಟು ಪರೀಕ್ಷಾ ಕ್ರಮದಲ್ಲಿ ಕೂಡ ನ್ಯೂನತೆಗಳಿದ್ದಾವೆ. ಚೆಕ್ ಮಾಡುವಗುವಿನ ಒಂದು ವ್ಯಾಲ್ಯೂಯೇಷನ್ ಮಾಡುವಂಥಲ್ಲಿ ಎಕ್ಸಾಮಿನೇಷನ್. ಆ್ಯಂಡ್ ಲ್ಯಾಕ್ ಆಫ್ ಸಪ್ಲಿಮೆಂಟರಿ ರೀಡರ್ಸ್ ಆ್ಯಂಡ್ ವರ್ಕ್ ಬುಕ್ಸ್. ಇಲ್ಲಿ ಸಪ್ಲಿಮೆಂಟರಿ ರೀಡರ್ಸ್ ಆಗಿರ್ಬೋದು ಮತ್ತು ವರ್ಕ್ ಬುಕ್ಸ್ ಆಗಿರ್ಬೋದು, ಟೆಕ್ಸ್ಟ್ ಬುಕ್ ಮತ್ತು ವರ್ಕ್ ಬುಕ್, ಇದನ್ನು ಕೂಡ ನಾವು ಸರಿಯಾಗಿ ಸದ್ಯಕ್ಕೆ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಬಳಸ್ತಾ ಇಲ್ಲ. ಇದು ಕೂಡ ಒಂದು ಹಿನ್ನಡೆಯಾಗಲಿಕ್ಕೆ ಕಾರಣ ಆಗುತ್ತೆ. ದೆನ್ ಲ್ಯಾಕ್ ಆಫ್ ಪ್ರಾಪರ್ ಸೂಪರ್ವೈಷನ್. ಓಕೆ, ಈಗ the teachers are working at school, but they should be corrected. They should be provided some supporting in-service programs. ಅಂದರೆ ಈ ಶಾಲೆಯಲ್ಲಿ ಶಿಕ್ಷಕರು ಏನು ಕಲಿಸ್ತಾ ಇದ್ದಾರೆ ಅದನ್ನು ಅವರು ಸರಿಯಾಗಿ ಕಲಿಸ್ತಾ ಇದ್ದಾರೆ ಇಲ್ಲ, ಅದು ಸೂಪರ್ವಿಷನ್ ಕೂಡ ಅಲ್ಲಿ ಅಷ್ಟೊಂದು ಪರಿಣಾಮಕಾರಿ ಆಗ್ತಾ ಇಲ್ಲ. ಜೊತೆಗೆ ವೇರಿಯೇಷನ್ ಇನ್ ಇಂಗ್ಲೀಷ್ ಸಿಲೆಬಸ್. ಇನ್ನು ಇಂಗ್ಲೀಷ್ ಸಿಲೆಬಸ್ ಕೂಡ ಬಹಳಷ್ಟು ವೇರಿಯೇಷನ್ ಇರೋದ್ರಿಂದ, ವೆದರ್ ಇಟ್ ಇಸ್ ಪ್ರೈಮರಿ ಆರ್ ಹೈಸ್ಕೂಲ್ ಆರ್ ಸಮ್ ಅದರ್ ಲೆವೆಲ್ಸ್ ಆಫ್ ಇದರಲ್ಲಿ ಈ ವೇರಿಯೇಷನ್ ಇರೋದ್ರಿಂದ ಅದನ್ನು ಕೂಡ ಒಂದು ಕಾರಣ ಅಂತ ಹೇಳ್ಬೋದು. ದೆನ್ ಅನ್ಸೂಟಬಲ್ ಟೆಕ್ಸ್ಟ್ ಬುಕ್ಸ್. ನಮ್ಮ ಮಕ್ಕಳ ಮನಸ್ಸಿನ ಮಟ್ಟಕ್ಕೆ ಅನುಗುಣವಾದಂಥ ಟೆಕ್ಸ್ಟ್ ಬುಕ್ ಕೂಡ ಇಲ್ಲದೆ ಇರುವಂಥದ್ದು. ಆ್ಯಂಡ್ ಲ್ಯಾಕ್ ಆಫ್ ಸಜೆಸ್ಟಿವ್ ಕರೆಕ್ಷನ್. ಇಲ್ಲಿ ಅದರಲ್ಲಿ ಏನು ನ್ಯೂನತೆ ಇದೆ ಅದನ್ನು ನಾವು ಸರಿಪಡಿಸಿ ಅದನ್ನು ಸೂಕ್ತ ಸಲಹೆ ಸೂಚನೆಗಳನ್ನು ಕೊಟ್ಟು ಅದನ್ನು ತಿದ್ದುಕೊಂಡು ಮುಂದೆ ಹೋಗುವಂಥ ಕೆಲಸ ಆಗಬೇಕು ಅಂತ. ಆ್ಯಂಡ್ ದೆನ್ ಇಂಟರ್ಫರೆನ್ಸ್ ಆಫ್ ಮದರ್ ಟಂಗ್. ಮತ್ತು ಇನ್ನೊಂದು ಏನಂತಂದರೆ ಇಲ್ಲಿ ಮಾತೃಭಾಷೆ ಬಹಳಷ್ಟು ಇನ್ನೊಂದು ಭಾಷೆಯನ್ನು ಕಲೀಲಿಕ್ಕೆ ಒಂದು ಅಡೆತಡೆಯನ್ನು ಉಂಟು ಮಾಡುತ್ತೆ ಅನ್ನೋದು. ದೀಸ್ ಆರ್ ದ ಫ್ಯಾಕ್ಟರ್ಸ್. ಆ್ಯಂಡ್ ದೆನ್ ವಾಟ್ ಆರ್ ದ ಸಜೆಷನ್ಸ್ ಫಾರ್ ಇಂಪ್ರೂವ್ಮೆಂಟ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಇನ್ ಅವರ್ ಸ್ಕೂಲ್ಸ್. ಹಾಗಾದರೆ ನಮ್ಮ ಶಾಲೆಗಳಲ್ಲಿ ನಾವು ಇಂಗ್ಲೀಷ್ ಭಾಷೆಯನ್ನು ಕಲಿಸಲಿಕ್ಕೆ ಯಾವ ಸೂಕ್ತವಾದ ಸಲಹೆ ಮತ್ತು ಮಾರ್ಗದರ್ಶನವನ್ನು ನೀಡಬಹುದು ಅಂತಂದರೆ, ಪಾಯಿಂಟ್ ನಂಬರ್ 1, ಅರೇಂಜ್ಮೆಂಟ್ ಫಾರ್ ಟೀಚರ್ಸ್ ಟ್ರೈನಿಂಗ್. ಹೆಚ್ಚು ಶಿಕ್ಷಕರಿಗೆ ಟ್ರೈನಿಂಗ್ ತರಬೇತಿಗಳನ್ನು ಕೊಟ್ಟು ಪರಿಣಾಮಕಾರಿಯಾಗಿ ಅದನ್ನು ಕ್ಲಾಸ್ ರೂಮಲ್ಲಿ ಏನು ಮಾಡಬೇಕು, ಅವರು ಇಂಪ್ಲಿಮೆಂಟ್ ಮಾಡಬೇಕು, ಆ ಥರ ಮಾಡುವಂಥದ್ದು. ಆ್ಯಂಡ್ ಪ್ರಾವಿಷನ್ ಆಫ್ ಆಡಿಯೋ ವಿಜುವಲ್ ಏಡ್ಸ್. ಹೆಚ್ಚು ಆಡಿಯೋ ವಿಜುವಲ್ ಏಡ್ಸನ್ನು ಶಾಲೆಗಳಿಗೆ ನೀಡುವಂಥದ್ದು. ಆ್ಯಂಡ್ ಪ್ರಾವಿಷನ್ ಆಫ್ ಸಪ್ಲಿಮೆಂಟರಿ ರೀಡರ್ಸ್ ಆ್ಯಂಡ್ ವರ್ಕ್ ಬುಕ್ಸ್. ನೌ ಡೇಸ್ ಆಲ್ಮೋಸ್ಟ್ ಈ ವರ್ಕ್ ಬುಕ್ಸ್ ಬರ್ತಾ ಇದೆ. ಭಾಳಷ್ಟು ಕಡೆ ಇವಾಗ ಸರ್ಕಾರನೇ ಏನು ಮಾಡ್ತಾ ವರ್ಕ್ ಬುಕ್ಸನ್ನು ಕೊಡ್ತಾ ಇದೆ, ಸಪ್ಲಿಮೆಂಟರಿ ರೀಡರ್ಸ್ ಕೂಡ ಬರ್ತಾ ಇದ್ದಾವೆ. ಸೊ ಈ ರೀತಿ ಮಾಡೋದ್ರ ಮುಖಾಂತರ ಒಂದು ಕಲಿಕೆಯನ್ನು ಇನ್ನೂ ಹೆಚ್ಚು ನಾವು ಇಂಟ್ರೆಸ್ಟಿಂಗ್ ಆಗಿ ಮಾಡ್ಬೋದು ಅಂತ. ಆ್ಯಂಡ್ ರೆಡ್ಯೂಸಿಂಗ್ ಓವರ್ ಕ್ರೌಡಿಂಗ್ ಕ್ಲಾಸಸ್. ಅಂದರೆ ಲಿಮಿಟೆಡ್ ಸ್ಟ್ರೆಂತ್ ಇದ್ದರೆ ನಾವು ಇಂಡಿವಿಜುವಲ್ ಅಟೆನ್ಷನನ್ನು ಕೊಟ್ಟು ದೆನ್ ಆ್ಯಂಡ್ ದೇರ್ ಮಗುವಿಗೆ ನಾವು ಕರೆಕ್ಷನನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಾರೆ. ಆ್ಯಂಡ್ ಇಂಪ್ರೂವಿಂಗ್ ಟೆಕ್ಸ್ಟ್ ಬುಕ್ಸ್. ನಮ್ಮ ಟೆಕ್ಸ್ಟ್ ಬುಕ್ಸ್ ಲೆವೆಲನ್ನು ಕೂಡ ನಾವು ಇನ್ನೂ ಇಂಪ್ರೂವ್ ಮಾಡ್ಬೋದು ಅಂತ. ದೆನ್ ಕೇರ್ಫುಲ್ ಪ್ಲಾನಿಂಗ್ ಆಫ್ ಸ್ಕೂಲ್ ಕಲಿಕನ್. ದೆನ್ ಈ ಶಾಲಾ ಪಠ್ಯಕ್ರಮ ಕೂಡ ಇನ್ನೂ ಹೆಚ್ಚು ನಾವು ಜಾಗ್ರತೆ ವಹಿಸಿ ಯೋಜಿಸಿದಾಗ ಮಾತ್ರ ಇನ್ನೂ ಅದನ್ನು ಪರಿಣಾಮಕಾರಿಯಾಗಿ ಕಲಿಸಲಿಕ್ಕೆ ಸಾಧ್ಯ ಅಂತ ಎಕ್ಸ್ಪರ್ಟ್ಸ್ ಒಪಿನಿಯನ್. ದೆನ್ ಎಂಪ್ಯಾಸಿಸ್ ಆನ್ ರಿಸರ್ಚ್ ವರ್ಕ್. ಹೆಚ್ಚು ಸಂಶೋಧನೆಗಳನ್ನು ಮಾಡೋದ್ರ ಮುಖಾಂತರ ದ ನ್ಯೂ ಮೆಥಡ್ಸ್ ಆಫ್ ಟೀಚಿಂಗ್, ಅಪ್ರೋಚಸ್, ಟೀಚಿಂಗ್ ಏಡ್ಸ್ ಎಕ್ಸೆಟ್ರಾ. ಅದರ ನಿರಂತರವಾಗಿ ಒಂದು ಭಾಷೆಯನ್ನು ಯಾವ ರೀತಿ ನಾವು ಪರಿಣಾಮಕಾರಿ ಕಲಿಸ್ಬೋದು ಅನ್ನೋದ್ರ ಕುರಿತು ಹೆಚ್ಚು ಸಂಶೋಧನೆಗಳು ನಡಿಬೇಕು ಅಂತ. ಆ್ಯಂಡ್ ಓರಿಯೆಂಟೇಷನ್ ಪ್ರೋಗ್ರಾಮ್ ಫಾರ್ ಇನ್ಸ್ಪೆಕ್ಷನ್ ಸ್ಟಾಫ್. ಯಾರು ಶಾಲೆಗಳಿಗೆ ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ಬರ್ತಾರೆ, ಎಸ್ಪೆಷಲಿ ದ ಲ್ಯಾಂಗ್ವೇಜ್ ಟೀಚರ್, ಅವ್ರಿಗೆ ಹೆಚ್ಚು ಓರಿಯೆಂಟೇಷನ್ ಪ್ರೋಗ್ರಾಮನ್ನು ಕೊಟ್ಟು ಅವ್ರನ್ನ ಟ್ರೈನ್ ಅಪ್ ಮಾಡೋದು ಅಂತ.
ಆ್ಯಂಡ್ ರಿಫಾರ್ಮ್ಸ್ ಇನ್ ಎಕ್ಸಾಮಿನೇಷನ್ ಸಿಸ್ಟಮ್ ಆ್ಯಂಡ್ ಇವ್ಯಾಲ್ಯೂಯೇಷನ್. ನಮ್ಮ ಎಕ್ಸಾಮಿನೇಷನ್ ಸಿಸ್ಟಮಲ್ಲಿ ಮತ್ತು ಇವ್ಯಾಲ್ಯೂಯೇಷನ್ ಸಿಸ್ಟಮಲ್ಲಿ ಕೂಡ ಭಾಳಷ್ಟು ಬದಲಾವಣೆಗಳನ್ನು ಮಾಡಬೇಕು ಅಂತ. ರೆಕಮೆಂಡೇಶನ್ಸ್ ಆಫ್ NCF 2005. ಹಾಗಾದರೆ ಈ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ 2005ನಲ್ಲಿ ಯಾವ ರೀತಿ ರೆಕಮೆಂಡೇಶನ್ ಮಾಡಿದ್ದಾರೆ ಅಬೌಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಕುರಿತು ಅನ್ನೋದು. NCF 2005 gives a fresh importance to language education. That is, a renewed attempt should be made to implement the 3 language formula. ಇಲ್ಲಿ ತ್ರಿಭಾಷಾ ಸೂತ್ರವನ್ನು ಅದನ್ನು ಅನ್ವಯಿಸಬೇಕು ಅಂತ ಆಲ್ರೆಡಿ ಇಸ್ ಅಡಾಪ್ಟೆಡ್. ಆ್ಯಂಡ್ the children's mother tongues, including tribal languages, should be considered as the best medium of instruction. ಇಲ್ಲಿ ಕೆಲವೊಂದಿಷ್ಟು ಲ್ಯಾಂಗ್ವೇಜಸ್ ಇದ್ದಾವೆ, ಅವಕ್ಕೆ ಟ್ರೈಬಲ್ ಲ್ಯಾಂಗ್ವೇಜ್ ಎಸ್ಪೆಷಲಿ ಅವನು ಕೂಡ ನಾವು ಏನು ಮಾಡಬೇಕು, ಮದರ್ ಟಂಗ್ ಅಂತ ಕನ್ಸಿಡರ್ ಮಾಡಿ ಅವ್ರ ಭಾಷೆಯಲ್ಲಿ ಶಿಕ್ಷಣವನ್ನು ನೀಡಬೇಕು ಅಂತ ರೆಕಮೆಂಡ್ ಮಾಡಿದ್ದಾರೆ. ಆ್ಯಂಡ್ ಪ್ರೊಫಿಷಿಯನ್ಸಿ ಇನ್ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಇನ್ಕ್ಲೂಡಿಂಗ್ ಇಂಗ್ಲೀಷ್ ಶುಡ್ ಬಿ ಎನ್ಕರೇಜ್ಡ್ ಇನ್ ಚಿಲ್ಡ್ರನ್. ಇಲ್ಲಿ ಮಗುವಿಗೆ ಹೆಚ್ಚು ಹೆಚ್ಚು ಭಾಷೆಗಳನ್ನು ಕಲಿಸುವುದರ ಜೊತೆಗೆ ಇಂಗ್ಲೀಷನ್ನು ಕೂಡ ಕಲಿಯಲಿಕ್ಕೆ ಹೆಚ್ಚು ಒಂದಿಷ್ಟು ಪ್ರೋತ್ಸಾಹವನ್ನು ನೀಡುವಂಥದ್ದು ಅಂತ. ಆ್ಯಂಡ್ ರೀಡಿಂಗ್ ಶುಡ್ ಬಿ ಎಂಪಸೈಸ್ಡ್ ಥ್ರೂ ಔಟ್ ದ ಪ್ರೈಮರಿ ಕ್ಲಾಸಸ್. ಈ ಪ್ರಾಥಮಿಕ ಹಂತದಲ್ಲಿ ಮಗುವಿಗೆ ಹೆಚ್ಚು ಹೆಚ್ಚು ಓದುವಂಥ ಅಭ್ಯಾಸವನ್ನು ಮಾಡಬೇಕು, ಸೊ ದ್ಯಾಟ್ ಇಟ್ ಕ್ಯಾನ್ ರೀಡ್ ವೆರಿ ಫ್ಲೂಯೆಂಟ್ಲಿ. ಬಹಳ ಸ್ಪಷ್ಟವಾಗಿ ಓದಲಿಕ್ಕೆ ಮಗುವಿಗೆ ಕಲಿಸಬೇಕು ಅಂತ ಎಲ್ಲ ಲ್ಯಾಂಗ್ವೇಜ್, ವೆದರ್ ಇಟ್ ಈಸ್ ಮದರ್ ಟಂಗ್ ಆರ್ ಇಂಗ್ಲೀಷ್ ಆರ್ ಸಮ್ ಅದರ್ ಲ್ಯಾಂಗ್ವೇಜಸ್. Okay, and the 3 language formula is an attempt to address the challenges and opportunities of a linguistic situation in India. The primary aim of formula is to promote multilingualism and national harmony. ಇಲ್ಲಿ ಒಂದೇ ಒಂದು ಏಕೈಕ ಉದ್ದೇಶ, ಇಲ್ಲಿ ತ್ರಿಭಾಷಾ ಸೂತ್ರವನ್ನು ಶಾಲಾ ಕಾಲೇಜುಗಳಲ್ಲಿ ಅಳವಡಿಸಲಿಕ್ಕೆ ಇದೇ ಕಾರಣ. ಏನು ಅಂತಂದರೆ, ಮಗು ಒಂದಕ್ಕಿಂತ ಹೆಚ್ಚು ಭಾಷೆಯನ್ನು ಕಲಿತರೆ ಅದು ಸರಾಗವಾಗಿ ತನ್ನ ದಿನನಿತ್ಯದ ಜೀವನದಲ್ಲಿ ಅದನ್ನು ಪರಿಣಾಮಕಾರಿ ಬಳಸಿಕೊಂಡು ತನ್ನ ಜೀವನವನ್ನು ನಡೆಸಲಿಕ್ಕೆ ಭಾಳ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ 3 ಲ್ಯಾಂಗ್ವೇಜ್ ಫಾರ್ಮುಲಾನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇನ್ ಇಂಡಿಯಾ. ಹಾಗಾದರೆ ದ್ವಿತೀಯ ಭಾಷಾ ಇಂಗ್ಲೀಷ್ ರೂಲ್ ಏನಿದೆ? The goals for second language curriculum are twofold. The attainment of a basic proficiency such as is acquired in natural language learning, and development of language into an instrument for abstract thought and knowledge acquisition through literacy. ಇಲ್ಲಿ ನಾವು ಸೆಕೆಂಡ್ ಲ್ಯಾಂಗ್ವೇಜ್ ಇನ್ ಇಂಗ್ಲೀಷನ್ನು ಕಲೀಲಿಕ್ಕೆ ಒಂದು ಮೇನ್ ಉದ್ದೇಶ ಏನಂತಂದರೆ ದ ಬೇಸಿಕ್ ಪ್ರೊಫಿಷಿಯನ್ಸಿ. ಓಕೆ, ಅಲ್ಲಿ ನ್ಯಾಚುರಲ್ ಲ್ಯಾಂಗ್ವೇಜ್ ಲರ್ನಿಂಗ್ ಆಗಬೇಕು. ಒಂದು ನೈಸರ್ಗಿಕ ರೀತಿಯಲ್ಲಿ ಹೇಗೆ ನಾವು ಮಾತೃಭಾಷೆಯನ್ನು ಕಲಿತೀವಿ ಅದೇ ಥರ ಅದೇ ರೀತಿಯಾದ ಆಳವಾದ ಜ್ಞಾನವನ್ನು ಕೂಡ ಇಂಗ್ಲೀಷ್ನಲ್ಲಿ ಪಡಿಬೇಕು. ಜೊತೆಗೆ ದ ಅಬ್ಸ್ಟ್ರಾಕ್ಟ್ ಥಾಟ್ ಆ್ಯಂಡ್ ನಾಲೆಜ್ ಅಕ್ವಿಜೇಷನ್ ಥ್ರೂ ಲಿಟ್ರಸಿ ಅಂತ. ಓಕೆ, ಈ ಅಬ್ಸ್ಟ್ರಾಕ್ಟ್ ಥಾಟ್ಸ್ ಆಗಿರ್ಬೋದು, ನಾಲೆಜ್ ಹೆಚ್ಚು ಹೆಚ್ಚು ಜ್ಞಾನವನ್ನು ಸಂಪಾದಿಸಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಇಂಪ್ರೂವಿಂಗ್ ಲಿಂಗ್ವಿಸ್ಟಿಕ್ ಸ್ಕಿಲ್ಸ್ ಇನ್ ಒನ್ ಲ್ಯಾಂಗ್ವೇಜ್ ಇಂಪ್ರೂವ್ಸ್ ಇಟ್ ಇನ್ ಅದರ್ಸ್. ನಾವು ಒಂದು ಭಾಷೆಯಲ್ಲಿ ಪ್ರಭುತ್ವವನ್ನು ಪಡೆದರೆ ಅದು ಆಟೋಮೆಟಿಕ್ ಆಗಿ ಇನ್ನೊಂದು ಭಾಷೆ ಮೇಲೆ ಪ್ರಭಾವವನ್ನು ಬೀರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಇಫ್ ಎ ಪರ್ಸನ್ ಈಸ್ ವೆರಿ ಗುಡ್ ಎಟ್ ಈಸ್ ಮದರ್ ಟಂಗ್, ಆಟೋಮೆಟಿಕ್ಲಿ ವಿಲ್ ಅಂಡರ್ಸ್ಟ್ಯಾಂಡ್ ಸಮ್ ಅದರ್ ಲ್ಯಾಂಗ್ವೇಜಸ್ ಲೈಕ್ ಇಂಗ್ಲೀಷ್ ಆರ್ ಹಿಂದಿ ವೆರಿ ಈಸಿಲಿ. ಈ ಕ್ಯಾನ್ ಅಪ್ಲೈ ಆಲ್ ದ ಗ್ರಾಮರ್ ರೂಲ್ಸ್ ಆರ್ ಸಮ್ ಅದರ್ ಪಾಯಿಂಟ್ಸ್ ಟು ಸಮ್ ಅದರ್ ಲ್ಯಾಂಗ್ವೇಜಸ್ ವೆರಿ ಈಸಿಲಿ ಅಂತ. ಸೊ ಅಂದರೆ ಮಾತೃಭಾಷೆಯಲ್ಲಿ ಪರಿಪೂರ್ಣತೆ ಒಂದು ಮಾಸ್ಟ್ರಿ ಇದ್ದರೆ ಅವ್ರು ಇನ್ನೆಲ್ಲ ಉಳಿದ ಭಾಷೆಗಳನ್ನು ಸರಾಗವಾಗಿ ಈಸಿಯಾಗಿ ಕಲಿತಾನೆ ಅಂತ ಹೇಳ್ಬೋದು. ಆ್ಯಂಡ್ ವೈಲ್ ರೀಡಿಂಗ್ ಎ ಫೇಲ್ಯೂರ್ ಇನ್ ಒನ್ಸ್ ಓನ್ ಲ್ಯಾಂಗ್ವೇಜಸ್ ಅಡ್ವರ್ಸ್ಲಿ ಅಫೆಕ್ಟ್ಸ್ ಸೆಕೆಂಡ್ ಲ್ಯಾಂಗ್ವೇಜ್ ರೀಡಿಂಗ್. ಇಲ್ಲಿ ಮಾತೃಭಾಷೆ ಯಾವ ವ್ಯಕ್ತಿ ಒಂದು ಲ್ಯಾಂಗ್ವೇಜನ್ನು ಓದ್ತಾ ಇರ್ತಾನೆ ಅವನು ತನ್ನ ಮಾತೃಭಾಷೆಯಲ್ಲೇ ಪರಿಣಾಮಕಾರಿಯಾಗಿ ಓದಲಿಕ್ಕೆ ಫೇಲ್ ಆಗಿಬಿಟ್ರೆ ಆಟೋಮೆಟಿಕ್ಲಿ ಅದು ಮತ್ತೆ ಇನ್ನೂ ಬೇರೆ ಲ್ಯಾಂಗ್ವೇಜನ್ನು ಕಲೀಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ. And other Indian languages need to be valorized to reduce the perceived hegemony of English. ಇನ್ನು ಕೆಲವೊಂದಿಷ್ಟು ಜನರಿಗೆ ಇಂಗ್ಲೀಷ್ ಅಂದರೆ ಒಂಥರ ತುಂಬ ಕಷ್ಟ ಇದೆ, ಹಾಗೆ ಹೀಗೆ ಅದರ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಏನಿದೆ ಅವ್ರ ಮೈಂಡಲ್ಲಿ ಅದು ಎಲ್ಲ ಹೋಗಬೇಕು ಅಂತ. ಆ್ಯಂಡ್ ಲ್ಯಾಂಗ್ವೇಜ್ ಅಕ್ರಾಸ್ ದ ಕರಿಕ್ಯುಲಮ್. ಹಾಗಾದರೆ ನಮ್ಮ ಪಠ್ಯಕ್ರಮದಲ್ಲಿ ಈ ಭಾಷೆಯ ಇಂಗ್ಲೀಷ್ ಲ್ಯಾಂಗ್ವೇಜ್ ರೋಲ್ ಏನಿದೆ ಅಂತಂದರೆ, ಇಂಗ್ಲೀಷ್ ಇನ್ ಇಂಡಿಯಾ ಇಸ್ ಎ ಗ್ಲೋಬಲ್ ಲ್ಯಾಂಗ್ವೇಜ್ ಇನ್ ಅ ಮಲ್ಟಿಲಿಂಗ್ವಲ್ ಕಂಟ್ರಿ. Okay, around 22 languages recognized by the Constitution and 1,652 mother tongues and over 3,000 dialects. ನಮ್ಮ ದೇಶದಲ್ಲಿ ಸುಮಾರು 22 ಭಾಷೆಗಳನ್ನು ಸಂವಿಧಾನದಲ್ಲಿ ಗುರುತಿಸಿವಿ. 1,652 ಮಾತೃಭಾಷೆಗಳಿದ್ದಾವೆ. ಇನ್ನು 3,000ಕ್ಕೂ ಹೆಚ್ಚು ವೆರೈಟೀಸ್ ಆಫ್ ಸ್ಟೈಲ್ಸ್ ಲ್ಯಾಂಗ್ವೇಜಸ್ ಸ್ಪೋಕನ್ ಇನ್ ಇಂಡಿಯಾ. ಮಲ್ಟಿಲಿಂಗ್ವೇಜ್ ಕಾಂಟೆಸ್ಟ್ ಅಂದರೆ ನಮ್ಮದು ಬಹುಭಾಷಾ ದೇಶ ಅಂತ ಹೇಳ್ಬೋದು. ಓಕೆ, ಲೈಕ್ ದಟ್. ಆ್ಯಂಡ್ ಟೀಚರ್ಸ್ ಶುಡ್ ಮೇಕ್ ದೆಮ್ಸೆಲ್ಸ್ ಅವೇರ್ ಆಫ್ ದೇರ್ ಸ್ಟೂಡೆಂಟ್ಸ್ ಫಸ್ಟ್ ಲ್ಯಾಂಗ್ವೇಜ್ ಆರ್ ಮದರ್ ಟಂಗ್, ಸೊ ದಟ್ ಇನ್ ಟೈಮ್ಸ್ ಆಫ್ ಡಿಫಿಕಲ್ಟಿ ದೇ ಕ್ಯಾನ್ ಎಕ್ಸ್ಪ್ಲೈನ್ ಟು ದಿ ಸ್ಟೂಡೆಂಟ್ಸ್ ಇನ್ ಎ ಸಿಂಪಲ್ ಆ್ಯಂಡ್ ಕಾಂಪ್ರಹೆನ್ಸಿಬಲ್ ಲ್ಯಾಂಗ್ವೇಜ್ ಮೇ ಬಿ ಮದರ್ ಟಂಗ್.
ಇಲ್ಲಿ ಶಿಕ್ಷಕರಾದವರು ಮಗುವಿಗೆ ಒಂದು ಫಸ್ಟ್ ಲ್ಯಾಂಗ್ವೇಜ್ ಆಗಿರ್ಬೋದು ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಅದನ್ನು ಪರಿಣಾಮಕಾರಿಯಾಗಿ ಕಲಿಸಿದ್ದೇ ಆದರೆ ಅವ್ರಿಗೆ ಭಾಳ ಸರಳವಾಗಿ ಭಾಳ ಸುಲಲಿತವಾಗಿ ಅದನ್ನು ಯಾವುದೇ ಒಂದು ಭಾಷೆಯನ್ನು ಗ್ರಹಿಸಲಿಕ್ಕೆ ಅವರಿಗೆ ಅದು ಸಹಾಯ ಮಾಡುತ್ತೆ ಅಂತ. ದ ಟೀಚರ್ಸ್ ಆಫ್ ಅದರ್ ಸಬ್ಜೆಕ್ಟ್ಸ್ such as history, economics, physics, botany, etc. should also have knowledge of the dialects spoken around their area. ಇಲ್ಲಿ ಕೇವಲ ಮಾತೃಭಾಷೆ ಅಲ್ಲೇ ಜೊತೆಗೆ ಇಂಗ್ಲೀಷ್, ಫಿಸಿಕ್ಸ್, ಬಾಟ್ನಿ ಬೇರೆ ಸಬ್ಜೆಕ್ಟ್ ಕಲಿಸೋರು ಕೂಡ ತಮ್ಮ ಒಂದು ಪ್ರಾದೇಶಿಕ ಭಾಷೆ ಮೇಲೆ ಹಿಡಿತಾ ಇರಬೇಕು. ಅವರು ಕೂಡ ಸಂಪೂರ್ಣವಾಗಿ ಅದನ್ನು ಭಾಷೆಯ ಒಂದು ಮೇಲೆ ಇಂಟ್ರೆಸ್ಟನ್ನು ಕೊಟ್ಟು ಕಲಿಸ್ಬೇಕಾಗತ್ತೆ ಅಂತ. ಆ್ಯಂಡ್ ಸ್ಟೂಡೆಂಟ್ಸ್ ಮೇ ಬಿ ಕರೆಕ್ಟೆಡ್ ಇನ್ ಆನ್ ಅಬ್ಸ್ಟ್ರಕ್ಟಿವ್ ಮ್ಯಾನರ್, ನಾಟ್ ಅಥಾರಿಟೇಟಿವ್ಲಿ. ಈ ಮಗು ಎಲ್ಲಿ ತಪ್ಪು ಮಾಡುತ್ತೆ ಅಲ್ಲಿ ದೆನ್ ಆ್ಯಂಡ್ ದೇರ್ ವಿ ಹ್ಯಾವ್ ಟು ಕರೆಕ್ಟ್ ಸೊ ದಟ್ ಇಟ್ ಕ್ಯಾನ್ ಇಂಪ್ರೂವ್ ಇಟ್ಸ್ ಲ್ಯಾಂಗ್ವೇಜ್. ಎ ಪ್ರಾಪರ್ ಅಟ್ಮಾಸ್ಫಿಯರ್ ಇನ್ ದ ಕ್ಲಾಸ್ ರೂಮ್ ಶುಡ್ ಬಿ ಕ್ರಿಯೇಟೆಡ್ ಇವನ್ ಫಾರ್ ಟೀಚಿಂಗ್ ದ ಮದರ್ ಟಂಗ್ ಆರ್ ದ ಫಸ್ಟ್ ಲ್ಯಾಂಗ್ವೇಜ್. ಯಾವುದೇ ಒಂದು ಭಾಷೆಯನ್ನು ಕಲಿಸ್ಬೇಕಾದ್ರೂ ಕೂಡ ಅದಕ್ಕೆ ಪೂರಕವಾದಂಥ ವಾತಾವರಣ ನಾವು ಕ್ಲಾಸ್ ರೂಮಲ್ಲಿ ತಂದಿದ್ದೆ ಆದರೆ ಭಾಷಾ ಕಲಿಕೆ ಭಾಳ ಪರಿಣಾಮಕಾರಿ ಇರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಕನ್ಕ್ಲೂಷನ್ ಐ ಕ್ಯಾನ್ ಸೇ ದ್ಯಾಟ್ therefore a language across the curriculum approach is required. This brings down the barriers between English and other subjects and the other Indian languages. All learning, it must be emphasized to accuse through language. English does not stand alone. The aim of English teaching is the creation of multilinguals who can enrich all our languages, which has been an abiding national vision. ಇಲ್ಲಿ ಕೊನೆಯದಾಗಿ ನಾವು ಏನು ಹೇಳ್ಬೋದು ಅಂತಂದರೆ, ಇಂಗ್ಲೀಷು ಕಲಿಬೇಕು. ಯಾಕೆ ಅಂತಂದರೆ ನಾವು ಒಂದಕ್ಕಿಂತ ಹೆಚ್ಚು ಭಾಷೆಯನ್ನು ಕಲಿತಾಗ ನಾವು ಕಮ್ಯುನಿಕೇಷನ್ನಲ್ಲಾಗಿರ್ಬೋದು, ಕನ್ವರ್ಜೇಷನ್ನಲ್ಲಾಗಿರ್ಬೋದು, ಮೀನ್ಸ್ ಆಫ್ ಗೇನಿಂಗ್ ನಾಲೆಜ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ನಾವು ಒಂದಕ್ಕಿಂತ ಹೆಚ್ಚು ಭಾಷೆಯನ್ನು ಕಲಿತ್ರೆ ನಾವು ನಮ್ಮ ಜ್ಞಾನದ ಮಟ್ಟವನ್ನು ಹೆಚ್ಚಿಸ್ಬೋದು. ಮತ್ತು ಎಲ್ಲಾದರೂ ಹೋದಾಗ ಒಂದು ಸಂವಹನ ಭಾಷೆಯನ್ನಾಗಿ ನಾವು ಯೂಸ್ ಮಾಡ್ಬೋದು. ನ್ಯಾಷನಲಿಸಮ್ ಕೂಡ ಇದರಲ್ಲಿದೆ. ಒಂದು ರಾಷ್ಟ್ರೀಯ ಹಿತಾಸಕ್ತಿ ಅನುಗುಣವಾಗಿ ನಾವು ನಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಇಂಗ್ಲೀಷ್ ಲ್ಯಾಂಗ್ವೇಜು ಸಹಾಯ ಮಾಡುತ್ತಂತ ಹೇಳ್ಬೋದು. ದಿಸ್ ಈಸ್ ವಾಟ್ ಅಬೌಟ್ ದಟ್ ಪೆಡಗಾಗಿ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್. ನನ್ನೆಲ್ಲ ಸ್ನೇಹಿತರೆ, ನಾನು ಇದಿಷ್ಟು ಪೆಡಗಾಗಿ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಕುರಿತು ಮಾಹಿತಿಯನ್ನು ನೀಡಿದ್ದೀನಿ. ಇಫ್ ಯು ಲೈಕ್ ದ ವಿಡಿಯೋ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ವಾಚ್ ದ ವಿಡಿಯೋ ಫ್ರಮ್ ಬಿಗಿನಿಂಗ್ ಟಿಲ್ ಎಂಡ್. ಆ್ಯಂಡ್ ಇಫ್ ಯು please share this video with your friends and like, subscribe, comment. I hope that you understood and you will do it. Till then, take care. Thank you.